ಸರ್, ಈಗ 2 ಬಾರಿ ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಆ ಪ್ರತ್ಯಕ್ಷದರ್ಶಿಗಳನ್ನ ಪ್ರೆಸೆಂಟ್ ಮಾಡುವಂಥದ್ದನ್ನು ಮಾಡಿದರು. ಈಗ ನಾಳೆ ಏನಾದರೂ ಆ ರೀತಿಯಾದಂಥದ್ದು ಈಗ ನೋಡಪ್ಪ, ರಾಹುಲ್ ಗಾಂಧಿ ಅವರು ಸತ್ತೋಗಿರೋರನ್ನು ಭೇಟಿ ಮಾಡಿದ್ದಾರೆ. ಯಾರು ಸತ್ತೋಗಿದ್ದಾರೆ, ಯಾರು ಓಟು ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಕರೆಸು ಕೂಡ ಭೇಟಿ ಮಾಡಿದ್ದಾರೆ. ಸೊ ನೀವೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಿ ಒಂದೇ ಮನೆಯಲ್ಲಿ 80 ಓಟ್ ಇದ್ದಿದ್ದು ಆ ಮನೆಗೂ ಕೂಡ ಟಿ ವಿಗಳಲ್ಲಿ ನೀವೇ ಎಲ್ಲ ತೋರಿಸಿದ್ದೀರಿ. ಇವೆಲ್ಲ ಕೂಡ ಆಗಿದೆ. ನಾಳೆ ನಾವೇನು ಪ್ರದರ್ಶನ ಏನು ಮಾಡಬೇಕಾಗಿಲ್ಲ. ಇರೋವಂಥ 1-2 ಅವರ್ ಟೈಮಲ್ಲಿ ನಾವು ಏನು ಜನಕ್ಕೆ ಸಂದೇಶ ಕೊಡಬೇಕು, ಜಾಗೃತಿ ಮೂಡಿಸ್ಬೇಕು, ಆ ಕೆಲಸನ ನಮ್ಮ ಪಕ್ಷ ಮಾಡ್ತದೆ. ನಮ್ಮ ಪಕ್ಷ ಇರೋದೇ ಈ ದೇಶದ ಒಂದು ಬದ್ಧತೆಗೋಸ್ಕರ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ, ರಾಷ್ಟ್ರಗೀತೆ ಕೊಟ್ಟಿದೆ, ನಿಮ್ಗೆ ಅನೇಕ ಹಕ್ಕುಗಳನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೀವಿ. ನೋಡಪ್ಪ, ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ. ಏನಾದರೂ ಕೇಳೋರು ನನಗೆ ಇದ್ರ ಜೊತೆಗೆ ನನಗೊಂದು ಕಾಟ ಇದೆ. ನನಗೆ ನನ್ನ ತಮ್ಮಂಗೆ ಇವರು ಅದ್ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ. 19 ಒಳಗಡೆ ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ಅವಾರ್ಡ್ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ನೋಡ್ತೀನಿ. ಫಸ್ಟು ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡಬೇಕಲ್ಲ. ನಿಮ್ಮಂಥವ್ರ ಸಲೆಲ್ಲ ತೆಗೆದುಕೊಂಡು ಮಾಡ್ತೀನಿ. ಖುದ್ದಾಗಿ ಹೋಗ್ಬೇಕಾದ್ರೂ ನಿಮ್ಗೆ ತಿಳಿಸ್ತೀನಿ ನಾನು. ನಾನು ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಎಲ್ಲ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂದ ತಕ್ಷಣ ನೋಡಿ ನಮ್ಮ ಲೀಡರ್ಗಳೆಲ್ಲ ಹುಡ್ಕೊಂಡು ಬಂದವ್ರು ನಾನು ಭೇಟಿ ಮಾಡೋಕ್ಕೆ. ಹಂಗೆ ಪಾಪ ಎಲ್ಲ ಈ ರಾಜ್ಯದ ವಿವಿಧ ಮೂಲೆಯಿಂದ ಬಂದವ್ರೆ ನೋಡಿ. ಇಲ್ಲೇ ಕೆಲವರು ತೆಲಂಗಾಣಲ್ಲಿ ಬಂದಿರೋರು ಇದ್ದಾರೆ, ಆಂಧ್ರದಿಂದ ಬಂದವರು ಇದ್ದಾರೆ. ಹೇಳಿ, ದೇವರು ವರ ಕೊಡೋದು